ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಆಗಮನ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜೀವ ಕಳೆ ಬಂದಿದೆ. ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಕೆಆರ್ಎಸ್ಗೆ 17,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಇದೀಗ ದಿನನಿತ್ಯ ನೀರು ಹರಿದು ಬರ್ತಾ ಇದೆ. ನಿನ್ನೆ 102 ಅಡಿ ಇದ್ದಂತಹ ಡ್ಯಾಮ್ ನೀರಿನ ಮಟ್ಟ ಇವತ್ತು 103.7 ಅಡಿಗೆ ಏರಿಕೆಯಾಗಿದೆ. ಅಂದರೆ ಸರಿಸುಮಾರು 1.7 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಡ್ಯಾಮ್ ನೀರಿನ ಮಟ್ಟ ಏರಿಕೆಯಾಗಿರುವಂಥದ್ದನ್ನು ಅಧಿಕಾರಿಗಳು ಕೂಡ ಖಚಿತಪಡಿಸಿದ್ದಾರೆ. 124.8 ಅಡಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಮ್ನಲ್ಲಿ ಈಗ 103.7 ಅಡಿಯಷ್ಟು ನೀರು ತಲುಪಿದೆ. ಇವತ್ತು ಡ್ಯಾಮ್ಗೆ ಸರಿಸುಮಾರು 17,544 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇನ್ನು ಡ್ಯಾಮ್ನಿಂದ 734 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ. 49.452 TMC ಸಾಮರ್ಥ್ಯದ ಜಲಾಶಯ ಇದು. ಇದರಲ್ಲಿ ಸರಿಸುಮಾರು 25.851 TMCಯಷ್ಟು ನೀರು ಈಗಾಗಲೇ ಸಂಗ್ರಹ ಆಗಿದೆ. ಜೂನ್ ತಿಂಗಳ ಮೊದಲ ದಿನವೇ ಡ್ಯಾಮ್ ಅರ್ಧಕ್ಕರ್ಧ ಭರ್ತಿಯಾಗಿದೆ. ಹೀಗಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಯಾಕಂದರೆ ಇನ್ನು ಈಗ ಮುಂಗಾರು ಸಮಯ ಆರಂಭವಾಗುತ್ತೆ. ಜೂನ್ನ ಮೊದಲ ವಾರದಲ್ಲಿ ಆರಂಭವಾಗುತ್ತೆ. ಆದರೆ ಒಂದು ವಾರ ಮುಂಚೆ ಮುಂಗಾರು ಮಳೆ ಎಂಟ್ರಿ ಆಗಿರೋದ್ರಿಂದ ಮತ್ತೊಂದೆಡೆ ಜಲಾಶಯ ಭರ್ತಿಯಾಗಿ ಹೊರಗಡೆ ಬಿಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರೋದ್ರಿಂದಾಗಿ ಈಗ ನದಿ ಪಾತ್ರದಲ್ಲಿ ಇರುವಂತಹ ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೆ ರೈತರು ಇದೀಗ ಸನ್ನದ್ಧರಾಗ್ತಾ ಇದ್ದಾರೆ. ಯಾಕಂದರೆ ಒಂದೆಡೆ ತೀವ್ರವಾಗಿ ಮಳೆ ಆಗ್ತಾ ಇದೆ, ಮತ್ತೊಂದೆಡೆ ನೀರು ಕೂಡ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ಹೊರಹರಿವು ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ.